ನಮಸ್ಕಾರ ವೀಕ್ಷಕರೇ. ಸುಮಾರು ವರ್ಷಗಳ ಹಿಂದೆ ಒಂದು ಊರಲ್ಲಿ ಒಬ್ಬ ಸಿದ್ಧಿ ಪುರುಷ ಅಂತ ವ್ಯಕ್ತಿ, ಜನರು ಅವನ್ನೆಲ್ಲ ಅವನು ಬಹಳ ಹೆಸರು ಮಾಡಿದವರು ಮತ್ತು ಏನೆಲ್ಲ ಪವಾಡಗಳನ್ನು ಮಾಡ್ತಾನೆ ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡಿದ್ರು. ಹಾಗಾಗಿ ಒಬ್ಬ ತರುಣ ತನ್ನ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಆ ಸಿದ್ಧಿ ಪುರುಷನನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗ್ತಾನೆ. ಏನು ಮಾಡ್ತಾನೆ ಇವನು ಅಂತ. ಯಾಕಂದರೆ ಈ ತರುಣ ಯಾವುದೇ ಸಂಶೋಧನೆ ಇಲ್ಲದೆ, ಯಾವುದೇ ಆ ವಿಚಾರಗಳ ಬಗ್ಗೆ ಸಂಪೂರ್ಣ ವಿಶ್ಲೇಷಣೆ ಇಲ್ಲದೆ ಯಾವುದೇ ವಿಚಾರವನ್ನು ಅವನು ಒಪ್ತಾ ಇರಲಿಲ್ಲ. ಹೀಗಾಗಿ ತನ್ನ ಮಿತ್ರ ಮಂಡಳಿಯನ್ನೆಲ್ಲ ಕರ್ಕೊಂಡು ಆ ಸಿದ್ಧಿ ಪುರುಷನನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗ್ತಾನೆ. ಅವರು ಬಂದ ನಂತರ ಈ ವ್ಯಕ್ತಿ ಹೇಳ್ತಾನೆ, ನೀವು ಏನೇನು ಬಂದಿದ್ದೀರಲ್ಲ ಈ ಕಾಗದಗಳನ್ನು ತಗೊಳ್ಳಿ, ನಿಮಗೇನು ತಿಳಿಯುತ್ತೋ ಇದರಲ್ಲಿ ಬರೆದಿಟ್ಕೊಳ್ಳಿ ಅಂತ ಹೇಳ್ತಾನೆ. ಅವರು ತಮಗೇನೆಲ್ಲ ತೋಚುತ್ತೆ ಅದನ್ನೆಲ್ಲ ಬರೆದಿಟ್ಕೊಂಡು ಮುಂದೆ ತಯಾರಾಗ್ತಾರೆ. ನಂತರ ಪ್ರಶ್ನಾವಳಿ ಸಮಯದಲ್ಲಿ ಆ ತರುಣರೆಲ್ಲ ಕೇಳ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಇವನು ಉತ್ತರ ಕೊಡ್ತಾ ಹೋಗ್ತಾನೆ. ನಂತರ ಆ ತರುಣರು ಬೆಕ್ಕಸ ಬೆರಗಾಗ್ತಾರೆ. ಯಾಕಂದರೆ ಉತ್ತರಗಳು ಹೇಗೆ ಹೇಳ್ತಾನೆ ಅಂದರೆ, ನೀವು ಕೇಳಿದ ಪ್ರಶ್ನೆಗೆ ಉತ್ತರಗಳೆಲ್ಲ ನೀವೇನು ಬರೆದಿಟ್ಕೊಂಡಿದ್ದೀರಲ್ಲ ಆ ಹಾಳೆಗಳಲ್ಲಿ ಇದೆ ಅಂತ. ಹಾಗಾಗಿ ಆ ತರುಣ ಇಷ್ಟೊಂದು ಆಶ್ಚರ್ಯಚಕಿತನಾಗ್ತಾನೆ. ನಾವು ಬರೋ ವಿಷಯ ಇವರಿಗೆ ಮೊದಲೇ ಏನಾದರೂ ಗೊತ್ತಿತ್ತೆ ಮತ್ತು ನಾವು ಕೇಳೋ ಪ್ರಶ್ನೆಗಳಿಗೆ ಇದೇ ಉತ್ತರ ಅನ್ನೋದು ಇವರಿಗೆ ಹೇಗೆ ಮನವರಿಕೆಯಾಗಿದೆ ಅಂತ. ಈ ವಿಚಾರ ನಡೆದಿದ್ದು ಬೇರಾರೂ ಜೀವನದಲ್ಲೂ ಅಲ್ಲ. ಸುಮಾರು 120 ವರ್ಷಗಳ ಹಿಂದೆ ಭಾರತ ದೇಶದ ಆಧ್ಯಾತ್ಮಿಕ ವೀರ ಸಂದೇಶವನ್ನ ವಿಶ್ವಕ್ಕೆ ಸಾರಿದ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ. ನಂತರ ಸ್ವಾಮೀಜಿಗಳು ಹೇಳ್ತಾರೆ, ಈ ಭೌತಿಕ ಶರೀರದ ಮೇಲೆ ಒಂದು ಸೂಕ್ಷ್ಮ ಶರೀರ ಅನ್ನುವಂಥ ಒಂದು ಪರದೆ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಆಧುನಿಕ ವಿಜ್ಞಾನ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ. ಯಾವಾಗ ಆಧುನಿಕ ವಿಜ್ಞಾನ ಈ ಸೂಕ್ಷ್ಮ ಶರೀರದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಶಕ್ಯವಾಗುತ್ತೋ ಆಗ ಮಾತ್ರ ವಿಜ್ಞಾನಕ್ಕೆ ಒಂದು ಪೂರ್ಣತೆ ಅನ್ನೋದು ಸಿಗುತ್ತೆ ಅಂತ. ಪಂಚಭೂತಗಳನ್ನು ಒಳಗೊಂಡಿರ್ತಕ್ಕಂಥ ಈ ಕಾಯದಲ್ಲಿ ಪಂಚೇಂದ್ರಿಯಗಳಿದೆ. ಈ ಪಂಚೇಂದ್ರಿಯಗಳ ಸಮೂಹವೇ ಮನಸ್ಸು. ಈ ಮನಸ್ಸನ್ನು ನಂಬಿಕೊಂಡು ನಡೆದಿರುವ ವಿಜ್ಞಾನ ಎಷ್ಟರ ಮಟ್ಟಿಗೆ ಪೂರ್ಣತೆಯನ್ನು ಸಾಧಿಸುತ್ತದೆ ಎನ್ನುವುದು ನಾವು ವಿಚಾರ ಮಾಡಬೇಕು. ತಾವೆಲ್ಲ ನೋಡ್ತಿದ್ದೀರಾ, ವಿಜ್ಞಾನವೆಂದರೆ ಯಾವುದು ಇಂದ್ರಿಯಗಳಿಗೆ ಎಟುಕುವಂತಹ ವಿಷಯವಾಗಿದೆಯೋ, ಯಾವ ವಿಷಯವನ್ನ ಇಂದ್ರಿಯಗಳ ಮುಖಾಂತರ ನಾವು ತಿಳಿಲಿಕ್ಕೆ ಬಯಸ್ತೀವೋ ಮತ್ತು ಇಂದ್ರಿಯಗಳ ಮುಖಾಂತರ ಅದನ್ನು ಪ್ರಾಯೋಗಿಕವಾಗಿ ಸಾಬೀತುಪಡಿಸ್ತೀವೋ ಅಂಥದ್ದನ್ನು ಮಾತ್ರ ವಿಜ್ಞಾನ ಒಪ್ಪಿಕೊಳ್ಳುತ್ತೆ. ಆದರೆ ಮನಸ್ಸು ಎನ್ನುವುದು ಈ ಪಂಚಭೂತಗಳ ಮತ್ತು ಪಂಚೇಂದ್ರಿಯಗಳ ಒಳಗೆ ಕೆಲಸ ಮಾಡ್ತಿರುತ್ತೆ. ನಮಗೆ ಗೊತ್ತಿದೆ, ಮನಸ್ಸು ಯಾವಾಗಲೂ ಕಾರ್ಯ, ಕಾರಣ ಮತ್ತು ಕಾಲಗಳ ನಡುವೆ ಕೆಲಸ ಮಾಡುತ್ತೆ. ಈ ಕಾರ್ಯ, ಕಾರಣ, ಕಾಲಗಳು 3 ಶೃಂಗ ಬಿಂದುಗಳು. ಇದರ ಮಧ್ಯೆ ಮನಸ್ಸು ಯಾವಾಗಲೂ ಕೆಲಸ ಮಾಡ್ತಾ ಇರುತ್ತೆ. ಹೀಗಾಗಿ ಮನಸ್ಸಿಗೆ ಮುಂದೆ ಏನಾಗುತ್ತೆ ಮತ್ತು ಹಿಂದೆ ಏನಾಗಿದೆ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಮನಸ್ಸಿನ ನಂತರ ಮತ್ತೊಂದು ಸ್ಥಿತಿ ಬುದ್ಧಿ ಎನ್ನುವುದು. ಈ ಬುದ್ಧಿ ನಮಗೆ ವಿವೇಚನಾ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸಹಾಯಕಾರಿಯಾಗುತ್ತೆ. ಮನಸ್ಸು ಗೋಡೆಯ ಆಚೆ ಏನಿದೆ ಅನ್ನೋದು ತಿಳ್ಕೊಳ್ಳಿಕ್ಕಾಗಲ್ಲ, ಬುದ್ಧಿ ಅದು ಕೂಡ ತಿಳ್ಕೊಳ್ಳಿಕ್ಕಾಗಲ್ಲ. ಆದರೆ ಮುಂದೇನಾಗಬಹುದು ಅನ್ನೋದನ್ನ ಅದು ತಿಳಿಸಿ ಹೇಳುತ್ತೆ. ಹೀಗಾಗಿ ಮನಸ್ಸನ್ನ ಮೀರಿರ್ತಕ್ಕಂತಹ ವಿಜ್ಞಾನವನ್ನ ನಾವು ಇಂದು ಸೃಷ್ಟಿಸಬೇಕಾಗಿದೆ. ಹೀಗಾಗಿ ವಿಜ್ಞಾನವು ಯಾವಾಗ ಪೂರ್ಣತೆಗೊಳ್ಳುತ್ತದೆ ಅಂದ್ರೆ, ಯಾವಾಗ ವಿಜ್ಞಾನ ಅಧ್ಯಾತ್ಮವನ್ನು ಸೇರುತ್ತೋ. ಹೇಗೆ ಸುಮಾರು ನದಿಗಳು ಹಿಮಾಲಯದಿಂದ ಅಥವಾ ಎಲ್ಲೆಲ್ಲೂ ಉಗಮ ಸ್ಥಾನಗಳಿಂದ ಹುಟ್ಟಿಕೊಂಡು ಹೇಗೆ ಸಾಗರವನ್ನು ಸೇರಿಕೊಂಡು ಪೂರ್ಣವಾಗುತ್ತವೆಯೋ, ಹಾಗೆಯೇ ವಿಜ್ಞಾನ ಎನ್ನುವಂತ ನದಿಯು ಆಧ್ಯಾತ್ಮಿಕ ಸುಖದ ಸಾಗರವನ್ನ ಸೇರಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ, ವಿಜ್ಞಾನ ನದಿಯು ಅಧ್ಯಾತ್ಮ ಸುಖದ ಸಾಗರವನ್ನ ಸೇರಬೇಕು ಅಂದು. ಅದು ಯಾವಾಗ ಆಗುತ್ತೆ ಅಂದ್ರೆ, ನಾವು ಯಾವಾಗಲೂ ಇಂದ್ರಿಯಗಳನ್ನು ಮೀರಿ ನಿಂತಾಗ ಈ ಕೆಲಸವಾಗುತ್ತೆ. ಇಂದ್ರಿಯಗಳು ಯಾವಾಗಲೂ ಬಾಹ್ಯಮುಖವಾಗಿ ಸಂಚರಿಸುತ್ತದೆ, ಯಾವಾಗಲೂ ಹೊರಗೆ ನೋಡಲು ಬಯಸುತ್ತವೆ. ಹೀಗೆ ಹೊರಗೆ ನೋಡಿದಾಗ ನಮಗೆ ಅಧ್ಯಾತ್ಮದ ರೂಪರೇಷೆಗಳು ತಿಳಿಯುವುದಿಲ್ಲ. ಯಾವಾಗಲೂ ಒಳಗೆ ನೋಡಬೇಕಾಗುತ್ತೆ, ಆಂತರಿಕ ಪ್ರವಾಸವನ್ನ ಮಾಡಬೇಕಾಗುತ್ತೆ. ಯಾವಾಗ ಆಂತರಿಕ ನಾವು ಪ್ರವಾಸವನ್ನ ಮಾಡ್ತೀವೋ
ಆವಾಗ ಒಳಗೆ ಇರತಕ್ಕಂತಹ ಚಿತ್ ಶಕ್ತಿ, ಆ ಆನಂದ ಸ್ವರೂಪ ನಮಗೆ ಬೆಳಕಿಗೆ ಬರಲು ಸಹಾಯವಾಗುತ್ತೆ. ಈ ನಿಟ್ಟಿನಲ್ಲಿ ಈ ದೇಹದಲ್ಲಿರ್ತಕ್ಕಂತಹ ಸಪ್ತ ಕಮಲಗಳು, ಅದಕ್ಕೆ ಸಪ್ತ ಚಕ್ರಗಳು ಅಂತ ಹೇಳ್ತಾರೆ. ಆಧಾರ, ಸ್ವಾದಿಷ್ಟನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ, ಈ ಸಪ್ತ ಚಕ್ರಗಳ ಸಮ್ಮಿಶ್ರವೇ ಕಮಲ ಸಂಗಮ ಎಂದು. ಈ ನಿಟ್ಟಿನಲ್ಲಿ ಕಮಲ ಸಂಗಮ ತನ್ನ ಪ್ರಯೋಗಗಳನ್ನ ಮಾಡುತ್ತಾ ಇದೆ. ನಮ್ಮಲ್ಲಿ ಕೆಲವೊಂದು ತಪ್ಪು ಭಾವನೆಗಳಿದ್ದಾವೆ. ಸುಖ ಯಾವುದು ಮತ್ತು ದುಃಖ ಯಾವುದು ಎಂದು. ಸುಖ ಎಂದರೆ ಕಷ್ಟಗಳ ನಂತರ ಪಡೆಯುತ್ತಿರತಕ್ಕಂತಹ ವಿಶ್ರಾಂತಿಯೇ ಸುಖ ಎಂದಾಗುತ್ತೆ. ಆದರೆ ಆಧ್ಯಾತ್ಮಿಕ ಸುಖ ಎನ್ನುವುದು ಈ ಲೌಕಿಕ ಸುಖವನ್ನ ಮೀರಿ ನಿಂತದ್ದು. ಲೌಕಿಕ ಅದನ್ನ ಮೀರಿ ನಿಂತದ್ದು ಆಧ್ಯಾತ್ಮಿಕ ಸುಖ. ಆದರೆ ಸಾಮಾನ್ಯ ಮಾನವರು ಸುಖ ಎನ್ನುವುದು ಇಂದ್ರಿಯಗಳಿಗೆ ಎಟುಕುವಂತಾಗಿರಬೇಕು. ಕಣ್ಣುಗಳು ತೃಪ್ತಿಪಟ್ಟರೆ ಮಾತ್ರ ಅದನ್ನು ಆನಂದ ಎಂದು ಹೇಳುತ್ತೇವೆ. ಕಿವಿಗಳು ತೃಪ್ತಿಪಟ್ಟರೆ ಮಾತ್ರ ಅದನ್ನು ಆನಂದ ಎಂದು ಹೇಳುತ್ತೇವೆ. ಹೃದಯ ತೃಪ್ತಿಪಟ್ಟರೆ ಆನಂದ ಎಂದು ಹೇಳುವವರು ಎಷ್ಟು ಜನ ಈ ಜಗತ್ತಿನಲ್ಲಿ. ಹೀಗಾಗಿ ಯಾವುದು ನಮಗೆ ಕಾಣುತ್ತದೆಯೋ ಅದೆಲ್ಲವೂ ಸತ್ಯವಲ್ಲ. ಯಾವುದು ನಮಗೆ ಕೇಳುತ್ತದೆಯೋ ಅದೆಲ್ಲವೂ ಸತ್ಯವಲ್ಲ. ಅದು ಸತ್ಯವೂ ಆಗಿರಬಹುದು, ಅಸತ್ಯವೂ ಆಗಿರಬಹುದು. ಆ ಸತ್ಯಾಸತ್ಯತೆಗಳ ವಿಶ್ಲೇಷಣೆಯು ಆಂತರಿಕವಾಗಿ ನಡೆದಾಗ ಮಾತ್ರ ನಮಗೆ ಅರ್ಥವಾಗುತ್ತದೆ. ಹೀಗಾಗಿ ಮನಸ್ಸಿನಲ್ಲಿರತಕ್ಕಂತಹ, ಈ ಮನಸ್ಸನ್ನ ಮೀರಿರ್ತಕ್ಕಂತಹ, ಆ ಬುದ್ಧಿಯನ್ನು ಮೀರಿರ್ತಕ್ಕಂತಹ, ಅದಕ್ಕೆ ಹೇಳ್ತಾರೆ ಮನೋಬುದ್ಧಿ ಅಹಂಕಾರ ಚಿತ್ತ ನಿನಾಹಂ ಎಂದು. ಇದನ್ನೆಲ್ಲ ಮೀರಿರ್ತಕ್ಕಂತಹ ಆ ಕೈವಲ್ಯ ಸ್ಥಿತಿಯು, ಆ ಪರಂಧಾಮ ತತ್ವವು ನಮಗೆ ಅನುಭವಕ್ಕೆ ಬಂದಾಗ ಈ ಜಗತ್ತನ್ನು ನಾವು ವಿಶ್ಲೇಷಣೆ ಮಾಡಬಹುದು. ಈ ಜಗತ್ತಿನಲ್ಲಿ ಯಾವುದು ಸರಿ ಇದೆ, ಯಾವುದು ತಪ್ಪಿದೆ ಅಂತ ನಾವು ಗುರುತಿಸಬಹುದು. ಹಾಗಿದ್ದಾಗ ಮಾತ್ರ ಒಂದು ಸಂಪೂರ್ಣವಾದ ಸುಂದರವಾದ ಜೀವನವನ್ನು ಸಾಗಿಸಲಿಕ್ಕೆ ನಾವು ಪ್ರಾರಂಭ ಮಾಡಬಹುದು. ಈ ಜಗತ್ತು ಯಾವಾಗಲೂ ನಾವು ಹೇಗೆ ನೋಡುತ್ತೇವೆಯೋ ಹಾಗೆ ಇಲ್ಲ. ಇದು ಮಿಥ್ಯ ಪ್ರಪಂಚ, ಒಳಗಿರುವುದು ಸತ್ಯ ಪ್ರಪಂಚ. ಸತ್ಯ ಪ್ರಪಂಚದಲ್ಲಿ ಭೂತ ಮತ್ತು ಭವಿಷ್ಯತ್ಗಳು ಇರುವುದಿಲ್ಲ. ಆದರೆ ಮಿಥ್ಯ ಪ್ರಪಂಚದಲ್ಲಿ ಭೂತ ಮತ್ತು ಭವಿಷ್ಯತ್ಗಳು ತುಂಬಿ ತುಳುಕುತ್ತವೆ. ಹೀಗಾಗಿ ನಾಳೆ ಏನು ಮಾಡಬೇಕು, ನಿನ್ನೆ ಏನಾಗಿದೆ ಅನ್ನುವಂತಹ ವಿಚಾರಗಳು ನಮ್ಮನ್ನ ಸದಾ ಮನಸ್ಸಿನಲ್ಲಿ ಕಾಡುತ್ತಿರುತ್ತವೆ. ಈ ನಾಳೆ ಮತ್ತು ನಿನ್ನೆಗಳ ಸಮ್ಮಿಶ್ರವೇ ಚಿಂತೆ. ಹೀಗೆ ಮನಸ್ಸು ಖಿನ್ನವಾಗ್ತಾ ಹೋದಾಗ ಎಲ್ಲಿಯ ಕನಸುಗಳು ಸಾಕಾರ ರೂಪಕ್ಕೆ ಬರುವಂತ ಸಾಧ್ಯತೆಗಳಿದೆ. ಹೀಗಾಗಿ ಯಾವುದು ಜಗತ್ತಿನಲ್ಲಿ ಸತ್ಯವಿದೆ ಎನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಕಾಣುತ್ತಿರುವುದೆಲ್ಲ ಸತ್ಯವಲ್ಲ. ಏನು ಅಗಮ್ಯ ಅದ್ಭುತ ದೃಶ್ಯಗಳು ನಮ್ಮ ಎದುರಿಗೆ ಬಂದು ಹೋಗ್ತವೆ. ಕರ್ಣಾನಂದವನ್ನ ಕೊಡುವಂತಹ ಅತ್ಯಂತ ಸುಮಧುರ ಮಂಜುಳ ಧ್ವನಿಯು ನಮಗೆ ಕೇಳುತ್ತದೆ. ಅತ್ಯಂತ ಕೋಮಲವಾದ ಸ್ಪರ್ಶ ಸುಖವನ್ನು ನಾವು ಅನುಭವಿಸ್ತೀವಿ. ಸುಮಧುರವಾದ ಸುಗಂಧಭರಿತವಾದ ವಾಸನೆಯನ್ನು ನಾವು ಎಳಿತೀವಿ. ರುಚಿಕರವಾದ ಸ್ವಾದಿಷ್ಟವನ್ನು ನಾವು ನಾಲಿಗೆ ಮುಖಾಂತರ ಅನುಭವಿಸುತ್ತೇವೆ. ಇದೆಲ್ಲವೂ ಸತ್ಯವೇ? ಒಂದಲ್ಲ ಒಂದು ದಿನ ಇದು ನಶಿಸಿ ಹೋಗಲೇಬೇಕು. ಸೂರ್ಯ, ತಾರೆಗಳೇ, ಗ್ರಹ ಎಲ್ಲವೂ ಕೂಡ ಒಂದಲ್ಲ ಒಂದು ದಿನ ನಶಿಸಿ ಹೋಗುತ್ತವೆ. ನಾವಿರತಕ್ಕಂತಹ ಈ ಭೂಮಿಯೇ ಇರುವುದಿಲ್ಲ ಅಂದ ಬಳಿಕ ಇಲ್ಲಿ ಜಗತ್ತಿನಲ್ಲಿ ಯಾರು ಶಾಶ್ವತ? ಹೀಗಾಗಿ ಎಷ್ಟರ ಮಟ್ಟಿಗೆ ಈಗ ಈ ಜಗತ್ತಿನ ಮೇಲೆ ನಾವು ನಂಬಿಕೆ ಇಡಬೇಕು. ಜಗತ್ತಿನ ಮೇಲೆ ನಂಬಿಕೆ ಇಲ್ಲಂದ ಬಳಿಕ ಈ ಬರ್ತಿರ್ತಕ್ಕಂತಹ ಬಂಧು ಬಳಗ, ಸಂಸಾರ ಮತ್ತು ಇಲ್ಲಿರ್ತಕ್ಕಂಥ ಸಮಾಜ, ಇವರ ಮೇಲೆ ಎಷ್ಟರ ಮಟ್ಟಿಗೆ ನಾವು ನಂಬಿಕೆ ಇಡಬೇಕು? ನಂಬಿಕೆಗೆ ಅರ್ಹನು ಒಬ್ಬನೇ. ಅದಕ್ಕೆ ಅವನು ಯಾರು ಅಂದರೆ ಅದು ಬ್ರಹ್ಮವಸ್ತು, ಅದು ಪರಮಾತ್ಮ ಅಂದು. ಅದು ಹೇಗಿದೆ ಅಂದ್ರೆ ಅದಕ್ಕೆ ಉದ್ದ ಇಲ್ಲ, ಅಗಲ ಇಲ್ಲ, ದಪ್ಪ ಇಲ್ಲ. ಅದು ನಿಷ್ಕಳಂಕ, ನಿರಾಕಾರ, ಚೈತನ್ಯ. ಅದಕ್ಕೆ ಹೇಳ್ತಾರೆ ಅವನು ವಿರೂಪಾಕ್ಷ ಎಂದು. ತಮಗೆ ಗೊತ್ತಿರಬೇಕು, ಅಕ್ಷ ಎಂದರೆ ಕಣ್ಣುಗಳು ಎಂದರ್ಥ. ವಿರೂಪಾಕ್ಷ ಅಂದರೆ ಅವನಿಗೆ ಕಣ್ಣುಗಳೇ ಇಲ್ಲ, ಆದರೂ ಅವನು ಈ ಪ್ರಪಂಚವನ್ನೆಲ್ಲ ನೋಡುತ್ತಾನೆ ಎಂದು. ಎಷ್ಟು ವಿಶೇಷವಾಗಿದೆ! ಇದೇ ತಾನೇ ಸಂಶೋಧನೆ. ಕಣ್ಣುಗಳಿಲ್ಲದೆ ಈ ಪ್ರಪಂಚವನ್ನು ನೋಡುವುದು ಎಂದರೆ ಹೇಗೆ? ನಮಗೂ ಕೂಡ 2 ಕಣ್ಣುಗಳಿದೆ. 2 ಕಣ್ಣುಗಳಿಂದ ನಾವು ಈ ಪ್ರಪಂಚವನ್ನು ನೋಡುತ್ತೇವೆ. ಯಾವುದೇ ಮನುಷ್ಯರು
ಈ ದೇಹದ ಹೊರಗಡೆ ಏನಿದೆ ಅಂತ ನೋಡ್ತಾನೆ ಹೊರತು ಬೆನ್ನಿನ ಹಿಂದ್ಗಡೆ ಏನಿದೆ ಅಂತ ನೋಡ್ಲಿಕ್ಕಾಗಲ್ಲ. ಹಾಗಾಗಿ ಆದರೆ ಆ ವಿರೂಪಾಕ್ಷ ತನ್ನ ಇಡೀ ಶರೀರದಿಂದಲೇ ಅಥವಾ ತನ್ನ ಇಡೀ ಚೈತನ್ಯದಿಂದಲೇ ಈ ಒಂದು ವಿಶ್ವವನ್ನು ನೋಡ್ತಾನೆ. ನಾವು ಏನೇ ಮುಚ್ಚಿ ಕೆಲಸ ಮಾಡಿದರೂ ಸಹಿತ ಆ ವಿರೂಪಾಕ್ಷನಿಗೆ ಎಲ್ಲವೂ ತಿಳಿಯುತ್ತದೆ. ಪ್ರತಿಯೊಂದು ಅಣುರೇಣು ತೃಣಕಾಷ್ಟಗಳಲ್ಲಿಯೂ ಅವನು ತನ್ನ ಒಂದು ಅಸ್ತಿತ್ವವನ್ನು ಉಳಿಸಿಬಿಟ್ಟಿದ್ದಾನೆ. ಹೀಗಾಗಿ ಕದ್ದು ಮುಚ್ಚಿ ಮಾಡುವ ವ್ಯವಹಾರಗಳೆಲ್ಲ ಆ ಪರಮಾತ್ಮನಿಗೆ ತಿಳಿಯುತ್ತವೆ. ಹೀಗಾಗಿ ಈ ನಿಟ್ಟಿನಲ್ಲಿ ಸಂಶೋಧನೆಗಳು ನಡೆಯಬೇಕು. ನಾವು ಇರಿಸಿಕೊಂಡಿರುವ 2 ಕಣ್ಣುಗಳಿಂದ ಈ ಸೃಷ್ಟಿಯ ಸೌಂದರ್ಯವನ್ನು ತುಂಬಿಕೊಂಡು ಈ ಜಗತ್ತಿನಲ್ಲಿ ನಾನೇ ಶ್ರೇಷ್ಠ ಅನ್ನುವಂತಹ ಈ ಏನು ನಾವೆಲ್ಲ ಈಗ ನೋಡ್ತಾ ಇದ್ದೀವಿ, ಕೆಲವೊಂದು ವಿಜ್ಞಾನಿಗಳೆಲ್ಲ ಹೇಳ್ತಾರೆ ನಾವೆಲ್ಲವನ್ನ ಕಂಡು ಹಿಡಿದು ಬಿಟ್ಟಿದ್ದೀವಿ ಅಂತ. ಏನು ಕಂಡು ಹಿಡಿಯಲಿಕ್ಕೆ ಸಾಧ್ಯವಾಗಿದೆ ಹೇಳಿ? ಭೌತಿಕ ಪ್ರಪಂಚದಲ್ಲಿ ಕಾಣುತ್ತಿರುವಂತಹ 9 ಗ್ರಹಗಳನ್ನು ಕೂಡ ನಾವು ಇನ್ನೂ ಸರಿಯಾಗಿ ಗುರುತಿಸಿಲ್ಲ, ಮತ್ತು ಅದರ ಆಚೆಗೆ ಏನಿದೆ ಅನ್ನೋದನ್ನು ಕೂಡ ನಾವು ಸರಿಯಾಗಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಇರುವಂತಹ ಸಲಕರಣೆಗಳು ಅಷ್ಟೊಂದು ಬಡವಾಗಿವೆ. ಮಂಗಳನಲ್ಲಿಗೆ ಹೋಗಬೇಕಾದರೆ ಸುಮಾರು 1 ತಿಂಗಳವರೆಗೂ ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತದೆ. ಅಂದರೆ ಸೂರ್ಯ ನಕ್ಷತ್ರದಿಂದ ಆಚೆಗೆ ಹೋಗಲು ಇನ್ನಷ್ಟು ಕಾಲಾವಕಾಶವನ್ನು ನಾವು ತೆಗೆದುಕೊಳ್ತೀವಿ. ಆದರೆ ತಮಗೆ ಗೊತ್ತಿದೆ, ಸೂರ್ಯ ಒಂದು ಚಿಕ್ಕ ನಕ್ಷತ್ರ ಈ ಬ್ರಹ್ಮಾಂಡದಲ್ಲಿ. ಹೀಗೆ ಸೂರ್ಯನನ್ನು ಮೀರಿಸುವ ಕೋಟಿ ಕೋಟಿ ನಕ್ಷತ್ರಗಳು ಈ ವಿಶ್ವದಲ್ಲಿದೆ. ಆ ಕೋಟಿ ಕೋಟಿ ನಕ್ಷತ್ರಗಳೆಲ್ಲವೂ ಸೇರಿಕೊಂಡು ಒಂದು ಗ್ಯಾಲಕ್ಸಿ ಆಗುತ್ತೆ. ನಾವು ಬರ್ತಿರ್ತಕ್ಕಂಥ ಗ್ಯಾಲಕ್ಸಿಯು ಹಾಲು ಹಾದಿ ಅಂತ, ಅದಕ್ಕೆ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಹೇಳ್ತಾರೆ. ಈ ಗ್ಯಾಲಕ್ಸಿಯಲ್ಲಿ ನಾವು ಬರ್ತೀವಿ. ಇಂತಹ ಮಿಲ್ಕಿ ವೇ ಗ್ಯಾಲಕ್ಸಿಗಳು ಈ ಬ್ರಹ್ಮಾಂಡದಲ್ಲಿ ಕೋಟಿ ಕೋಟಿ ಗ್ಯಾಲಕ್ಸಿಗಳಿದೆ. ಹೀಗೆ ಇದನ್ನ ಹೋಗ್ತಾ ಹೋಗ್ತಾ ಹೋದ್ರೆ ಇದಕ್ಕೆ ಅಂತ್ಯವೇ ಇಲ್ಲ. ಅಂತ್ಯವೇ ಇಲ್ಲ ಅಂದ್ರೆ ಅದಕ್ಕೆ ನಾವು ಅನಂತ ಅಂತ ಕರಿತೀವಿ. ಅನಂತ ಅಂದ್ರೆ ಅದಕ್ಕೆ ಅಂತ್ಯವಿಲ್ಲ ಅಂತ. ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ ಈ ಆಧುನಿಕ ವೈಜ್ಞಾನಿಕ ಸಲಕರಣೆಗಳನ್ನು ನಿಲ್ಲಿಸಿಕೊಂಡು. ಇನ್ನು ಈ ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದು ಗ್ಯಾಲಕ್ಸಿಗೆ ಹೇಗೆ ಹೋಗಬಹುದು ಹೇಳಿ ನೋಡೋಣ. ಅದಕ್ಕೆ ಹೇಳ್ತಾರೆ, ಅದು ಭೌತ ಜಗವು ನೀ ನೋಡಿದಾಗ ಆ ದಾರಿಯಿಂದ ಬಂದು ನೀ ಭೂತವಾಗಿ ಅದರಲ್ಲೇ ಲೀನ ಅದರಗಲ ಹುಡುಕುವೆಂದು. ಹೀಗೆ ಕಮಲ ಸಂಗಮವು ತನ್ನ ವೈಜ್ಞಾನಿಕ ಸಂಶೋಧನೆಗಳನ್ನ ತೆಗೆದುಕೊಂಡು ಹೋಗುತ್ತೆ ಮತ್ತು ಅದು ಪೂರ್ಣತೆ ಕಡೆಗೆ ವಿಜ್ಞಾನವನ್ನ ಎಳೆದುಕೊಳ್ಳಲು ಪ್ರಯತ್ನವನ್ನು ಕೂಡ ಮಾಡುತ್ತೇವೆ. ಹೇಳಲಾಗುತ್ತದೆ, ಅದು ಚಂದ ದೇಶ ವಿಸ್ತಾರ ವೇಷ ಕೈವಶವು ಸುಲಭವಲ್ಲ. ಅದು ಚಂದ ದೇಶ ವಿಸ್ತಾರ ವೇಷ ಕೈವಶವು ಸುಲಭವಲ್ಲ. ಅದಕ್ಕಿರುವ ದಾರಿ ಮನವನ್ನು ಮೀರಿ ನೋಡಿದರೂ ಸಿಗುವುದಿಲ್ಲ. ಎಷ್ಟು ಅದ್ಭುತವಾದ ಮಾತುಗಳಿವೆ. ಅದು ಚಂದ ದೇಶ. ಯಾವುದು ಚಂದ ದೇಶ? ಆ ಪರಂಧಾಮ, ಆ ಆಧ್ಯಾತ್ಮಿಕ ಶಕ್ತಿ, ಆ ವಿಜ್ಞಾನ ಹೋಗಿ ಕೂಡುವಂತಹ ಪೂರ್ಣತೆಯ ಸ್ಥಳ. ಅದು ಚಂದ ದೇಶ ವಿಸ್ತಾರ ವೇಷ ಕೈವಶವು ಸುಲಭವಲ್ಲ. ಏನು ಸಣ್ಣ ಪುಟ್ಟ ರಾಕೆಟ್ಗಳನ್ನ ಹಾರಿಸಿದರೆ ಅಥವಾ ನಾವು ವೈಜ್ಞಾನಿಕವಾಗಿ ಬಾಹ್ಯಮುಖವಾಗಿ ನಾವು ಪ್ರವೇಶ ಮಾಡಿದರೆ ಕೈವಶವು ಅಷ್ಟು ಸುಲಭವಲ್ಲ. ಅದಕ್ಕಿರುವ ದಾರಿ ಮನವನ್ನು ಮೀರಿ, ಈ ಪಂಚಭೂತಗಳ ಮತ್ತು ಪಂಚೇಂದ್ರಿಯಗಳ ಒಳಗೆ ಸಿಕ್ಕಿರತಕ್ಕಂತಹ ಈ ಮನಸ್ಸನ್ನು ಮೀರಿ, ಕಾರ್ಯ ಕಾರಣ ಕಾಲಗಳನ್ನ ಮೀರಿ ನಿಂತಾಗ ಅದಕ್ಕಿರುವ ದಾರಿ ಮನವನ್ನು ಮೀರಿ ನೋಡಿದರೂ ಸಿಗುವುದಿಲ್ಲ. ಇಷ್ಟೆಲ್ಲ ನೋಡಿದರೂ ಕೂಡ ಸಿಗದೇ ಇರತಕ್ಕಂತಹ ಈ ಮನಸ್ಸನ್ನ ಅರಿಯುವುದು ಯಾವಾಗಲೂ ನಾವು ಅಧ್ಯಾತ್ಮದಲ್ಲಿ ತೊಡಗಿದಾಗ ಮಾತ್ರ ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ನಮಸ್ಕಾರ.